ಐಸಿಡಿಎಸ್ ಯೋಜನೆಯನ್ನ ರದ್ದುಗೊಳಿಸುವಂತೆ ಸಿಐಟಿಯು ಸಂಘಟನೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ರಾಜ್ಯದಲ್ಲಿ 4 ವರ್ಷದೊಳಗಿನ ಮಕ್ಕಳಿಗೆ RDPR ರೂಪಿಸಿರುವ ಯಾವುದೇ ಕ್ರಮಗಳನ್ನ ಮತ್ತು 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನ ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ನಗರದ ನೆಹರು ವೃತ್ತದಲ್ಲಿ ಸಿಐಟಿಯು ಸಂಘಟನೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಫೆಡರೇಷನ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಸಿಐಟಿಯು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, 1974ರಲ್ಲಿ ರಾಷ್ಟ್ರೀಯ ಮಕ್ಕಳ ಶಿಕ್ಷಣ ನೀತಿ ಭಾಗವಾಗಿ ನೇಷನ್ಸ್ ರಾಷ್ಟ್ರಗಳು ಪ್ರಾರಂಭಿಸಿದ ಸಂಸ್ಥೆಯ ಮುಖಾಂತರ 6 ವರ್ಷದ ಮಕ್ಕಳು ದೇಶದ ಸಂಪತ್ತು ಮಾತ್ರವಲ್ಲದೆ ಸಮಾಜದ ಪುನರುತ್ಪಾದನೆ ಎಂಬ ಘೋಷಿಸಿ 1975ರಲ್ಲಿ ಐಸಿಡಿಎಸ್ ಅನ್ನ ಭಾರತದಲ್ಲಿ ಪ್ರಾರಂಭಿಸಲಾಗಿದೆ. ಈ ಯೋಜನೆ ಪ್ರಾರಂಭವಾದ ಮೇಲೆ ಭಾರತದಲ್ಲಿ ಮಕ್ಕಳ ಮರಣ ಪ್ರಮಾಣ ಕಡಿಮೆಯಾಗಿ ಅಪೌಷ್ಟಿಕತೆ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸಿ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಸರ್ಕಾರದ ಇಬ್ಬಗೆ ನೀತಿಗಳಿಂದ ಐಸಿಡಿಎಸ್ ಕಾರ್ಯಕ್ರಮ ಹಳ್ಳ ಹಿಡಿಯುವಂತೆ ಆಗಿದೆ. ರಾಜ್ಯದಲ್ಲಿ ಶಿಕ್ಷಣ ನೀತಿಯನ್ನ ರೂಪಿಸುವ ಪ್ರತ್ಯೇಕ ಆಯೋಗವನ್ನ ಸ್ಥಾಪನೆ ಮಾಡಲಾಗಿದ್ದು, ಆಯೋಗದ ವರದಿ ಬರುವ ಮುಂಚೆ ಏಕಮುಖವಾಗಿ 4 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಶಿಕ್ಷಣ ಇಲಾಖೆಯಲ್ಲಿ ಸೇರಿಸಿದರೆ ಅಂಗನವಾಡಿಯಲ್ಲಿ ದೊರೆಯುವ ಪೌಷ್ಟಿಕ ಆಹಾರಗಳಿಂದ ವಂಚಿತರಾಗುವುದರಲ್ಲದೆ ಅಪೌಷ್ಟಿಕತೆಯ ಪ್ರಕರಣ ಹೆಚ್ಚಾಗುತ್ತದೆ. ಆದ್ದರಿಂದ ಐಸಿಡಿಎಸ್ ಯೋಜನೆಗಳನ್ನು ರದ್ದುಗೊಳಿಸದೆ ಎಲ್ಕೆಜಿ, ಯುಕೆಜಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ತೆರೆಯುವ ಮೂಲಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುವಂತೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ತನ್ನ ಧೋರಣೆಯನ್ನ ಬದಲಾಯಿಸಿಕೊಳ್ಳದೆ ಇದ್ದಲ್ಲಿ ಇದೇ ತಿಂಗಳ 19ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಟಿ. ರಘುಮೂರ್ತಿ ಮಾತನಾಡಿ, ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡುತ್ತಿದ್ದು ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳನ್ನು ಬಗೆಹರಿಸಲು ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ. ಸಂಬಂಧಪಟ್ಟ ಸಚಿವರಿಗೆ ಮನವಿ ಸಲ್ಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ತಿಳಿಸಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಾದ ಇಂದಿರಮ್ಮ, ಪ್ರಧಾನ ಕಾರ್ಯದರ್ಶಿಗಳಾದ ಬೋರಮ್ಮ, ಖಜಾಂಚಿ, ಗಂಗಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV 4 ನ್ಯೂಸ್, ಚಳ್ಳಕೆರೆ. ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿ ಮಾಡಲೇಬೇಕು. LKG, UKG ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿ ಮಾಡಲೇಬೇಕು. ಅಂಗನವಾಡಿ ನೌಕರರನ್ನು ಬೀದಿ ಪಾಲು ಮಾಡಬೇಡಿ. ಏನೇ ಬರಲಿ ಅಂಗನವಾಡಿ ನೌಕರರ ಇಡೀ ರಾಜ್ಯಾದ್ಯಂತ ಸ್ಥಳೀಯವಾದಂಥ ಶಾಸಕರುಗಳಿಗೆ ಮನವಿ ಕೊಡುವುದೇನೆಂದರೆ, ಇವತ್ತು 3 ವರ್ಷದಿಂದ 4 ವರ್ಷ ಮತ್ತು 6 ವರ್ಷದ ಮಕ್ಕಳನ್ನು ಸುಮಾರು 74ನೇ ಇಸ್ವಿಯಿಂದ 75ರಿಂದ ICDC ಯೋಜನೆ ಅಡಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಒಂದು ವಿದ್ಯಾಭ್ಯಾಸ ಶಿಕ್ಷಣವನ್ನು ಪಡೆಯಬೇಕನ್ನೋ ಒಂದು ಯೋಜನೆ ಇತ್ತು. ಆ ಯೋಜನೆ ಅಡಿಯಲ್ಲಿ ಇವತ್ತು ಎಲ್ಲ ಮಕ್ಕಳು ಇವತ್ತು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ಇದು ಮಾಡ್ತಿದ್ದಾರೆ, ವಿದ್ಯಾಭ್ಯಾಸ ಮಾಡ್ತಿದ್ರು ಸಮೇತ. ಈಗ ಇಂದಿನ ಸರ್ಕಾರ ನಮ್ಮ ಈ ICDC ಯೋಜನೆ ಅಡಿಯಲ್ಲಿ ಈ LKG, UKGಯನ್ನು ಸರ್ಕಾರಿ ಶಾಲೆಗಳಲ್ಲೇ ಪ್ರಾರಂಭ ಮಾಡಬೇಕೆಂಬ ಒಂದು ಜಾರಿ ಮಾಡಿದರು. ಅದರ ಭಾಗವಾಗಿ ಈಗಾಗಲೇ ಉತ್ತರ ಕರ್ನಾಟಕದ ಕರ್ನಾಟಕದಲ್ಲಿ ಈಗಾಗಲೇ 7 ಜಿಲ್ಲೆಗಳಿಗೆ ಒಂದು ಅಂಗನವಾಡಿಯ ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ LKG, UKGಯನ್ನು ಪ್ರಾರಂಭ ಮಾಡಬೇಕಂತ ತಿಳಿಸಿದರು. ಆದರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನಾದರೂ LKG, UKGಯನ್ನು ಪ್ರಾರಂಭ ಮಾಡಿದ್ದಾದರೆ ಮಕ್ಕಳ ಸ್ಟ್ರೆಂತ್ ಕಡಿಮೆ ಆಗ್ತದೆ ಅಂಗನವಾಡಿ ಕೇಂದ್ರಕ್ಕೆ. ಅವಾಗ ಅಂಗನವಾಡಿ ನೌಕರರ ಒಂದು ಕೆಲಸ ಸ್ಥಗಿತವಾಗಿ ಅವರು ಇವತ್ತು ಬೀದಿ ಪಾಲು ಆಗುವಂಥ ಪರಿಸ್ಥಿತಿ ನಮ್ಮ ಅಂಗನವಾಡಿ ತಾಯಂದರಿಗೆ ಬರ್ತಿದೆ. ಅದು ಆಗಬಾರ್ದಂತ ನಾವು ಇಡೀ ರಾಜ್ಯದಲ್ಲೇ ಎಲ್ಲೆಲ್ಲಿ ನಮ್ಮ ಶಾಸಕರುಗಳಿದ್ದಾರೋ ಆ ಶಾಸಕರುಗಳ ಮನೆ ಮುಂದೆ ನಾವು ಇವತ್ತು ಈ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು LKG, UKGಯನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ಪ್ರಾರಂಭ ಮಾಡಬೇಕು. ಅವರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬೇಕಂತ ಹೇಳ್ತಾ ಈ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವಾಗ ನಮ್ಮ ಟಿ. ರಘುಮೂರ್ತಿ ಅವರಿಗೆ ಸಾಹೇಬರಿಗೆ ನಾವು ಈ ಮನವಿ ಪತ್ರ ಸಲ್ಲಿಸಿದ್ದೀವಿ. ಇದೇ ಮನವಿ ಪತ್ರವನ್ನು ಬರುವ 19ನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಗಳೂರಿಗೆ ನಮ್ಮ ತಾಯಂದಿರೆಲ್ಲ ಸೇರಿ
ಒಂದು ಅನಿರ್ದಿಷ್ಟ ಕಾಲವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಇದನ್ನು ರದ್ದು ಮಾಡಬೇಕು, ವಾಪಸ್ ಪಡೆಯಬೇಕು. ಎಲ್ಲ LKG UKGನನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ಅನಿರ್ದಿಷ್ಟ ಕಾಲ ಧರಣಿಯನ್ನು ಬೆಂಗಳೂರು ವಿಧಾನಸೌಧ ಮುಂದುಗಡೆ ನಾವು ಧರಣಿ ಕುಂತ್ಕೊಳ್ಳೋಕ್ಕೆ ಮುಂದಾಗಿದ್ದೀವಿ. ಇದಕ್ಕೆಲ್ಲ ನಮ್ಮ ತಾಯಂದರು ಸಹಕರಿಸಬೇಕು, ತಾವೆಲ್ಲ ಬೆಂಬಲಿಸಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಇಲಾಖೆಯಿಂದ ಈ ಕಲ್ಯಾಣ ಕರ್ನಾಟಕದ ಒಂದು 7 ಜಿಲ್ಲೆಗಳಲ್ಲಿ LKG UKGನ ಪ್ರಾರಂಭ ಮಾಡಿದ್ದು 4ರಿಂದ 6 ವರ್ಷದ ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿನೇ ಅವು ಯಾರೋ ಇಟ್ಟಂತರು ಕೆಲವೊಬ್ಬರು ತಂದೆ ತಾಯಿಗಳು ಕಾನ್ವೆಂಟ್ಗಳಿಗೆ ಸೇರಿಸ್ತಾ ಇದ್ರು. ಅದು 5ರಿಂದ 10 ವರ್ಷ ತುಂಬಿದ ಮಕ್ಕಳನ್ನ ನಾವೇ ಶಾಲೆಗೆ ದಾಖಲಾತಿ ಮಾಡಿ ಕೊಡ್ತಾ ಇದ್ವಿ. ಈಗ ಹಂಗಾಗ್ತಾ ಇಲ್ಲ. ಈ ಎಲ್ಲ ಒಂದು BJP ಸರ್ಕಾರ ಇದ್ದಾಗ ಅದನ್ನ ಆದೇಶ ಮಾಡಿಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಈಗ ನಾವು ಅದನ್ನ ಸರ್ಕಾರಕ್ಕೆ ಒತ್ತಡ ಮಾಡೋದೇನೆಂದರೆ, ನಾವು ಅದನ್ನ LKG UKGನ ನಮ್ಮ ಅಂಗನವಾಡಿ ಮಟ್ಟಗಳಲ್ಲಿ ನಾವು ಪ್ರಾರಂಭಿಸಬೇಕು. ಆ LKG UKGನ ನಮ್ಮ ಅಂಗನವಾಡಿ ಮಟ್ಟಗಳಲ್ಲಿ ಮಾಡಿದರೆ ನಮಗೂ ಒಂದು ಅನುಕೂಲ ಆಗುತ್ತೆ. ಅದು ಶಾಲೆಗಳಿಂದ ಮಾಡಿದಾಗ ನಮಗೆ ನಮ್ಮ ಜೀವನದ ಮೇಲೆ ಒಂದು ಒತ್ತಡ ಬರುತ್ತೆ, ನಮಗೆ ಜೀವನದ ಅಭದ್ರತೆ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಇವತ್ತಿನ ದಿನ ನಮ್ಮ ಮಾನ್ಯ ಶಾಸಕರಾದಂಥ ರಘುಮೂರ್ತಿ ಸರ್ ಅವರಿಗೆ ನಾವು ನಮ್ಮ ಒಂದು ಕುಂದುಕೊರತೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು ನಾಳೆ 19ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಸಹ ನಾವು 19ನೇ ತಾರೀಕಲ್ಲಿ ಅನಿರ್ದಿಷ್ಟ ಹೋರಾಟ ಮಾಡೋದ್ರ ಮೂಲಕ ನಾವು ಸರ್ಕಾರಕ್ಕೆ ಈ LKG UKGನ ಅಂಗನವಾಡಿ ಮಟ್ಟದಲ್ಲಿ ಮಾಡಿಕೊಡ್ರಿ, ನಮಗೆ ಜೀವನದ ಭದ್ರತೆ ಒದಗಿಸ್ಕೊಡ್ರಿ, ಮತ್ತು ಇವನ್ನ ವಾಪಸ್ ತಗೋಬೇಕು ಈ ಒಂದು ಆದೇಶನ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಪೂರ್ವಕವಾಗಿ ನಾವು ಹೋರಾಟ ಮಾಡೋದ್ರ ಮೂಲಕ ನಾವು ಉತ್ತರ ಕೊಡ್ತೇವೆ. ಹಾಗೆಯೇ ನಮ್ಮ ಈ ದಿನದ ಹೋರಾಟಕ್ಕೆ ಆಗಮಿಸಿದಂಥ ನಮ್ಮ ಶಾಸಕರಿಗೂ, ನಮ್ಮ ಒಂದು ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯ ನಮ್ಮ ಅಧಿಕಾರಿಗಳವರಿಗೂ ಎಲ್ಲರಿಗೂ